ಓಂ ನಮಃ ಶಿವಾಯ. ಹಿರಿಯರ ಆಶೀರ್ವಾದ ತಗೊಂಡು ನಾನು ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾನು ಕಲಾಲೋಕದ ಸದಸ್ಯೆ. ನಾನು ಕವನ ಬರಿತೀನಿ, ವೀಡಿಯೋ ಮಾಡ್ತೀನಿ, ವೀಡಿಯೋ ಬ್ಲಾಗ್ ಮಾಡ್ತೀನಿ, ಮತ್ತು ನಾನು ಡ್ರಾಯಿಂಗ್ ಆರ್ಟಿಸ್ಟ್. ಈ ಅವಕಾಶ ಕೊಟ್ಟಿರೋದು ನನಗೆ ಕಲಾಲೋಕ. ಈಗ ಅವಕಾಶ ನನಗೆ ಸಿಕ್ಕಿಲ್ಲ ಅಂತ ಹೇಳಿದರೆ ನಾನು ಜಸ್ಟ್ ಒಂದು ಗೃಹಿಣಿಯಾಗಿ ಅಥವಾ ಹೊರಗಡೆ ಕೆಲಸ ಮಾಡ್ಕೊಂಡು ಬರೋ ಜಸ್ಟ್ ಹೆಣ್ಣಾಗಿ ಇರ್ತಿದ್ದೆ ಅಷ್ಟೇ. ಇದರಿಂದ ಜಸ್ಟು ಹೆಣ್ಮಕ್ಳಿಗೆ ಮಾತ್ರ ಅಲ್ಲ, ಗಂಡಸರು ಕೂಡ ಮಾಡ್ತಿದ್ದಾರೆ. ಏಕೆಂತೇಳಿದ್ರೆ ಎಲ್ಲರಲ್ಲೂ ಒಂದು ಕಲೆ ಅನ್ನೋದಿರುತ್ತೆ. ಆ ಕಲೆನ ಹೊರಗಡೆ ತೊಗೊಂಬರ್ಬೇಕು ಅಂತ ಹೇಳಿದ್ರೆ ಒಬ್ಬರು ಪ್ರೋತ್ಸಾಹ ಬೇಕಾಗುತ್ತೆ, ಫ್ಯಾಮಿಲಿ ಬ್ಯಾಕ್ಗ್ರೌಂಡು ಅವ್ರು ಸಪೋರ್ಟ್ ಮಾಡಬೇಕಾಗುತ್ತೆ, ಇಲ್ಲ ನಮಗೊಂದು ವೇದಿಕೆ ಬೇಕಾಗುತ್ತೆ. ಆ ವೇದಿಕೆ ಸಿಕ್ಕಿರೋದು ನಮಗೆ ಕಲಾಲೋಕದಿಂದ. ನಾನು ಹೆಮ್ಮೆಯಿಂದ ಹೇಳ್ಕೊತೀನಿ ನಾನು ಕಲಾಲೋಕದ ಸದಸ್ಯೆ ಅಂತ ಹೇಳ್ಬಿಟ್ಟು. ನನ್ನಲ್ಲಿ ಆರ್ಟ್ ಅನ್ನೋದು ನನ್ನ ಒಳಗಡೆ, ಬಟ್ ನನಗೆ ನಿಜ ಗೊತ್ತಿರಲಿಲ್ಲ ನಾನು ಅಷ್ಟು ಚೆನ್ನಾಗಿ ಆರ್ಟ್ ಮಾಡ್ತೀನಿ ಅಂತ. ನಾನು ಕವನ ಬರಿತೀನಿ ಅಂತ ನನಗೆ ಗೊತ್ತಿರಲಿಲ್ಲ. ಬಟ್ ನಾನು ಬರೆದಿರೋ ಕವನ 1 ಮಿಲಿಯನ್ ವ್ಯೂ ಹೋಗಿದೆ. ನನಗೆ ನಂಬಕ್ಕಾಗ್ತಿಲ್ಲ, ನಾನು ಬರೆದಿರೋ ಕವನ 1 ಮಿಲಿಯನ್ ವ್ಯೂ ಹೋಗುತ್ತೆ ಅಂತ ಹೇಳೋಕ್ಕೆ. ನನ್ನ ಬರವಣಿಗೆಯನ್ನು 1 ಮಿಲಿಯನ್ ವ್ಯೂ ಜನ ನೋಡೋಕ್ಕೆ ಕಾರಣ ಆಗಿರೋದು ಕಲಾಲೋಕ. ನೋಡ್ತಾ ಇರ್ಬೋದು, ಅವ್ರು ನನಗೆ ಕಂಗ್ರ್ಯಾಚುಲೇಷನ್ಸ್ ಕೂಡ ಹೇಳಿದರು. ತುಂಬ ಖುಷಿಯಾಗುತ್ತೆ. ಏಕೆ ಅಂತ ಹೇಳಿದ್ರೆ ನಾನಾಗಿ ಹೋಗಿದ್ದರೆ ಯಾವುದೇ ಕಾರಣಕ್ಕೂ ಆಗ್ತಿರಲಿಲ್ಲ. ಏಕೆ ಅಂತ ಹೇಳಿದ್ರೆ ಒಂದು ಗೃಹಿಣಿಯಾಗಿ, ಒಂದು ಹೆಣ್ಣಾಗಿ ಹೊರಗಡೆ ಪ್ರಪಂಚ ಎಷ್ಟು ಮಾತಾಡುತ್ತೆ. ನಾವು ಒಂದು ಏನಾದ್ರು ಹೆಜ್ಜೆ ಇಡ್ತೀವಿ, ಏನಾರು ಮಾಡ್ತೀವಿ ಅಂತ ಹೇಳಿದ್ರೆ ಅಷ್ಟು ಜನ ಮಾತಾಡ್ತಾರೆ. ಬಟ್ ಈ ಕಲಾಲೋಕ ಹಾಗಲ್ಲ, ನಮಗೆ ಅಂತಲೇ ಸೃಷ್ಟಿ ಮಾಡಿದೆ ಅಂತ ಹೇಳೋಕ್ಕೆ. ನಾನು ಯೋಗ ಟ್ರೈನರ್, ಯೋಗ ಲರ್ನರ್, ನ್ಯಾಷನಲ್ ನಾನು ಚಾಂಪಿಯನ್ ಕೂಡ ಹೌದು. ನಾನು ಹೊಗಳ್ಕೊತಾನೆ. ಏಕೆ ಅಂತ ಹೇಳಿದ್ರೆ ನಾನು ಇನ್ನೂ ಲರ್ನರ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಕಲಿಯೋದು ಅನ್ನೋದು ಯಾವತ್ತೂ ಎಂಡ್ ಅನ್ನೋದು ಇರೋದಿಲ್ಲ. ಕಲಿಕೆಗೆ ನಾವು ಸಾಯೋವರೆಗೂ ನಾವು ಕಲಿತಾನೆ ಇರ್ತೀವಿ. ನೋಡ್ತಾ ಇರ್ಬೋದು, ಇದು ನಾನು ಸಾಧನೆ ಮಾಡಿರೋದು. ಒಂದು ಹೆಣ್ಣಾಗಿ ಹೊರಗಡೆ ಹೋಗಿ ಸಾಧನೆ ಮಾಡಬೇಕು ಅಂತ ಹೇಳಿದ್ರೆ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಸಪೋರ್ಟಿವ್ ಆಗಿರಬೇಕು. ನನಗೆ ಅಷ್ಟೇ ಸಪೋರ್ಟಿವ್ ಆಗಿ ಮಾಡಿ ನೋಡ್ತಾ ಇರ್ಬೋದು. ನಾನು ನ್ಯಾಷನಲ್ ಲೆವೆಲ್ವರೆಗೂ ನಾನು ಯೋಗ ಚಾಂಪಿಯನ್ ಆಗೋಕ್ಕೆ ಕಾರಣ. ನೋಡ್ತಾ ಇರ್ಬೋದು, ಎಷ್ಟು ಮೆಡಲ್ಸ್ ಆಗಲಿ, ಎಷ್ಟು ಚಾಂಪಿಯನ್, ಫಸ್ಟು ಸೆಕೆಂಡು, ನಾನು ನ್ಯಾಷನಲ್ ಕೂಡ ಸೆಲೆಕ್ಟ್ ಆಗಿದೆ. ಕಲಾಲೋಕದವರು ಕಾಂಪಿಟೇಷನ್ ಅಂತ ಇಡ್ತಾರೆ. ಅವಾಗ ಕಾಂಪಿಟೇಷನ್ಗಳಲ್ಲಿ ವಿನ್ ಆಗಿ ನನಗೆ ಅಂತ ಸಿಕ್ಕಿರೋಂಥದ್ದು ತುಂಬ ಸಿಕ್ಕಿದೆ. ಬಟ್ ಆದರೆ ಇದು ಮನೆಗೆ ಅಂತ ಕಳಿಸ್ಕೊಟ್ಟಿದ್ರು. ಎಷ್ಟೋ ಕಾಂಪಿಟೇಷನ್ಸ್ಗಳನ್ನ ನಾವು ಇಟ್ಟಿರ್ತಾರೆ, ಅದನ್ನು ನಾವು ಪಾರ್ಟಿಸಿಪೇಟ್ ಮಾಡಬೇಕು. ಗೆಲ್ತೀವೋ ಬಿಡ್ತೀವೋ ಸೆಕೆಂಡ್ರಿ, ಯಾವ ಪ್ಲೇಸ್ ಬರ್ತೀವಿ ಅನ್ನೋದು ಸೆಕೆಂಡ್ರಿ. ಬಟ್ ನಾವು ಅದನ್ನು ಪಾರ್ಟಿಸಿಪೇಟ್ ಮಾಡಿದಾಗ ನಮಗೊಂದು ಹೆಮ್ಮೆ ಇರುತ್ತೆ. ನಾವು ಮಾಡಿದ್ದೀವಿ ಅಂತ, ಕಾಂಪೀಟ್ ಮಾಡಿದ್ದೀವಿ ಅನ್ನೋದು ಖುಷಿ ಇರುತ್ತಲ್ವ. ಜಸ್ಟ್ ನನಗೆ ಅಂತಲ್ಲ, ನಿಮ್ಮ ಫ್ಯಾಮಿಲಿ ಎಲ್ಲರಿಗೂ ಯಾರ್ಯಾರು ಏನೇನು ಕಲೆ ಇದೆ ಅವರನ್ನು ಅದರಲ್ಲಿ ಕಲಾಲೋಕದಲ್ಲಿ ತೊಗೊಂಡ್ಬಂದು ಯೂಸ್ ಮಾಡ್ಕೋಬೋದು. ನಿಮ್ಮ ಮಕ್ಕಳಾಗಿ ಗಂಡ ಆಗಲಿ, ಅತ್ತೆ ಮಾವ, ಅಮ್ಮ ಅಪ್ಪ, ಯಾರು ಕೂಡ ಅದೊಂಥರ ಫ್ಯಾಮಿಲಿ ಪ್ಯಾಕೇಜ್ ಥರ ಕಲಾಲೋಕ ಅಂತ ಹೇಳಿ. ಕಲಾಲೋಕದವರು ನನಗೆ ಮಾತ್ರ ಅಲ್ಲ, ನನ್ನ ಮಗಳಿಗೂ ಆಪರ್ಚುನಿಟಿ ಕೊಟ್ಟಿದ್ದರು. ಮಕ್ಕಳದ್ದು ಒಂದು ಕಾಂಪಿಟೇಷನ್ ಇಟ್ಟಿದ್ರು, ಇವಾಗಲೂ ಇದೆ ಚಿಣ್ಣರ ಲೋಕ ಅಂತ ಹೇಳಿ. ಅದರಲ್ಲಿ ನನ್ನ ಮಗಳು ವಿನ್ ಆಗಿ ನನ್ನ ಮಗಳಿಗೂ ಮೆಡಲ್ ಬಂದಿದೆ. ನಾನು ಆರ್ಟು ನೋಡ್ತಾ ಇರ್ಬೋದು, ನಾನು ಗಣೇಶನಿಂದ ಫಸ್ಟ್ ಸ್ಟಾರ್ಟ್ ಮಾಡಬೇಕು ಅಂತ ಹೇಳ್ಬಿಟ್ಟು ಗಣೇಶನ ಬಿಡಿಸಿದೆ. ನೆಕ್ಸ್ಟು ನಾನು ಯಾವುದೋ ಆರ್ಟ್ ಕೂಡ ನಾನು ಏನೂ ಕೂಡ ಎಲ್ಲೂ ಹೋಗಿ ಕಲ್ತಿಲ್ಲ. ನಾನು ವಿದ್ಯಾಭ್ಯಾಸ ಮತ್ತು ಯೋಗ ಬಿಟ್ಟರೆ ನಾನು ಎಲ್ಲಿಗೂ ಹೋಗಿ ಕಲ್ತಿರೋದೇ ಇಲ್ಲ. ಇದೆಲ್ಲ ಜಸ್ಟ್ ನಾನು ಇನ್ಸ್ಟಾಗ್ರಾಮಲ್ಲಿ ನೋಡಬೇಕಾದ್ರೆ ಜಸ್ಟು ಹಾಗೆ ನೋಡಿ ಖುಷಿಯಾಗಿ ನಾನು ಮಾಡಬೇಕು ಅಂತ ಅನಿಸ್ಬಿಟ್ಟು ಮಾಡಿರೋದು. ಟೋಟಲಾಗಿ ನಾನು ಇದು ಕೂಡ ನಾನು ಕಲಾಲೋಕದಲ್ಲಿ ವಾರ್ಷಿಕ ಕ್ಯಾಲೆಂಡರ್ನ ಹಾಕಿದ್ರು ಅವರು. ನಂಗೆ ತುಂಬ ಖುಷಿ ಆಯಿತು. ನಾವು ಮಾಡಿರೋದನ್ನ ಅವರು ನಮಗೆ ಎಷ್ಟು ಖುಷಿ ಆಗುತ್ತೆ ಅಂತ ಹೇಳಿದ್ರೆ, ಅವರು ಅದನ್ನು ಎಲ್ಲರೂ ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿದಾಗ, ಇಲ್ಲಾಂದರೆ ನಮಗೊಂದು ಅದನ್ನು ಹೆಸರನ್ನ ಮೆನ್ಷನ್ ಮಾಡಿ ಅವರೆಲ್ಲರೂ ಪೋಸ್ಟ್ ಮಾಡಿದಾಗ ನಮಗೆ ಖುಷಿ ಆಗುತ್ತೆ. ಅವ್ರು ಏನೂ ಎಕ್ಸ್ಪೆಕ್ಟ್ ಮಾಡ್ತಿಲ್ಲ ನಮ್ಮಿಂದ, ಬಟ್ ನಾವು ಅವರಿಂದ ಎಕ್ಸ್ಪೆಕ್ಟ್ ಮಾಡ್ತಿದ್ದೀವಿ. ಏನಂತ ಹೇಳಿದ್ರೆ, ನಮ್ಮ ಹೆಸರನ್ನ ಅವ್ರು ಹಾಕಿದಾಗ ಜನ ಅದನ್ನು ನೋಡಿ ಖುಷಿ ಪಡ್ತಾರಲ್ಲ, ಅದು ನಮಗೆ ತುಂಬ ಖುಷಿ ಆಗುತ್ತೆ. ನಾನು ಮಿನಿಮಮ್ 3 ಬುಕ್ಸ್ನ ಖಾಲಿ ಮಾಡಿದ್ದೀನಿ. ನೋಡ್ತಾ ಇರ್ಬೋದು, ಬುಕ್ಸ್ ಎಲ್ಲ ಫಿಲ್ ಆಗೋಗಿದೆ. ಅಷ್ಟು ಒಂದು ದಿನಕ್ಕೆ ಒಂದೊಂದು ಮಾಡ್ತೀವಿ ಅಂತ ಹೇಳಿದ್ರು ಎಷ್ಟೋ ಈಸಿ ಅಂದರೆ, ನೀವು ಯಾವಾಗಲೂ ಮಾಡಬೇಕು ಅಂತೇನಿಲ್ಲ. ಜಸ್ಟ್ ನಿಮಗೆ ಫ್ರೀ ಟೈಮ್ ಇದ್ದಾಗ ಇದನ್ನೆಲ್ಲ ಮಾಡ್ಕೊಂಡು ಬನ್ನಿ, ನಿಮಗೂ ಖುಷಿ ಆಗುತ್ತೆ, ಮನಸ್ಸಿಗೆ ನಿಮ್ಮ. ನಾನು ಬರೆದಿರೋಂಥ ಕವನ ಮಿಲಿಯನ್ ವ್ಯೂ ಹೋಗಿದೆ ಅಂತ ಹೇಳಿದ್ನಲ್ಲ, ಅದು ಯಾವುದು ಅಂತ ನಾನು ಇವಾಗ ನಿಮ್ಮ ಹತ್ರ ಹೇಳೋಕ್ಕೆ ಇಷ್ಟಪಡ್ತೀನಿ. ತವರು, ಹೆಣ್ಮಕ್ಳಿಗೆ ತವರಂದರೆ ತುಂಬ ಇಂಪಾರ್ಟೆಂಟ್ ಅಲ್ವಾ. ಅದೇ ತವರಲ್ಲಿ ಅಮ್ಮ ಇಲ್ಲ ಅಂದಾಗ ಆ ಫೀಲ್ ನನಗೆ ಏನೋ ಒಂಥರ ಎಮೋಷ್ನಲ್ ಆಗಿ ಕನೆಕ್ಟ್ ಆಗಿತ್ತು. ಒಂದು ಸಲ ಟ್ರೈ ಮಾಡೋಣ ಅಂತೇಳಿ. ಅಮ್ಮ ಇದ್ದಾರೆ, ಅಪ್ಪ ಇಲ್ಲ. ಬಟ್ ಅಪ್ಪ ಅಮ್ಮನ ಬಗ್ಗೆ ಬರೆದಾಗ ತುಂಬ ಎಮೋಷ್ನಲ್ ಆಗಿ ಜನ ಕನೆಕ್ಟ್ ಆಗ್ತಾರೆ. ಬಟ್ ನನಗೆ ಅದು ಎಮೋಷ್ನಲಿ ನಾನು ಬರೆದಿರೋ ಅಂಥದ್ದು. ಮನೆ ತುಂಬ ಜನರಿದ್ದರೇನು, ತಾಯಿ ಇಲ್ಲದ ಮನೆಯಲ್ಲ, ನಿಜ ಅಲ್ವಾ. ಅವಳು ಮಾಡಿದ ಅಡುಗೆ ರುಚಿಸಲ್ಲ, ತಾಯಿಗಿಂತ ಒಬ್ಬಿಗಿಂತ ರುಚಿ ಇಲ್ಲ, ತಾಯಿಗಿಂತ ಬಂಧುವಿಲ್ಲ ಅಂತ ಹೇಳ್ತಾರಲ್ವ. ಅಮ್ಮ ಮಾಡಿದ ಅಡುಗೆ ಬಿಟ್ಟರೆ ಬೇರೆ ಅಡುಗೆ ಟೇಸ್ಟ್ ಬರೋಕ್ಕೆ ಚಾನ್ಸೇ ಇಲ್ಲ. ತಾಯಿ ಇಲ್ಲದ ತವರಲ್ಲ. ಇದು ನಂದು ಮಿಲಿಯನ್ ವ್ಯೂಸ್ ಹೋಗಿತ್ತು. ಥ್ಯಾಂಕ್ ಯು ಸೊ ಮಚ್ ಕಲಾಲೋಕ. ಇಂಥ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ಇನ್ನೂ ಹಲವಾರು ಜನಗಳಿಗೆ ಆಪರ್ಚುನಿಟಿ ಕೊಡಿ. ಹಲವಾರು ಜನ ಇದನ್ನು ಯೂಸ್ ಮಾಡ್ಕೊಳ್ಳಿ. ನಾನು ಇನ್ಸ್ಟಾಗ್ರಾಮ್ ಐಡಿನ ಹಾಕಿರ್ತೀನಿ, ಯೂಟ್ಯೂಬ್ನ ಹಾಕಿರ್ತೀನಿ. ಪ್ಲೀಸ್ ಎಲ್ಲ ಸಬ್ಸ್ಕ್ರೈಬ್ ಮಾಡಿ, ದಯವಿಟ್ಟು ಹೇಳ್ಕೊಳ್ಳೋದಿಷ್ಟೇ. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.